ಕಲ್ಕತ್ತಾದಲ್ಲಿ ವೈದ್ಯ ಅತ್ಯಾಚಾರ ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘದಿಂದ ಉಪವಿಭಾಗಾಧಿಕಾರಿಗಳ ಕಚೇರಿಗೆ ಮನವಿ. ಅತ್ಯಾಚಾರ ಖಂಡಿಸಿ ಆಗಸ್ಟ್ 17ರ ಶನಿವಾರ ತುರ್ತು ಚಿಕಿತ್ಸೆ ಹೊರತುಪಡಿಸಿ ಖಾಸಗಿ ಆಸ್ಪತ್ರೆಗಳಲ್ಲಿ ಆರೋಗ್ಯ ಸೇವೆ ಬಂದ್. ಈಗ ಸುದ್ದಿಯ ವಿವರ. ಆಗಸ್ಟ್ 9ರಂದು ಕಲ್ಕತ್ತಾದಲ್ಲಿ ವೈದ್ಯ ಮೇಲೆ ನಡೆದಿರುವ ಅತ್ಯಾಚಾರ ಮತ್ತು ಕೊಲೆಯನ್ನು ಖಂಡಿಸಿ ಶುಕ್ರವಾರ ಭಾರತೀಯ ವೈದ್ಯಕೀಯ ಸಂಘದ ಸಾಗರ್ ಶಾಖೆ ವತಿಯಿಂದ ಉಪವಿಭಾಗಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಘಟನೆ ಹಿನ್ನೆಲೆಯಲ್ಲಿ ಆಗಸ್ಟ್ 17ರಂದು ಹೊರರೋಗಿ ವಿಭಾಗವನ್ನು ಬಂದ್ ಮಾಡುವ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಂಘದ ಅಧ್ಯಕ್ಷ ಡಾಕ್ಟರ್ ಬಿಜಿ ಸಂಗಮ್, ಕಲ್ಕತ್ತಾ ಮೆಡಿಕಲ್ ಕಾಲೇಜಿನಲ್ಲಿ ಆದಂಥ ಘಟನೆ ಬಗ್ಗೆ ನಮಗೆಲ್ಲ ಡಾಕ್ಟರ್ಗೆ ತುಂಬ ವಿಷಾದ ಇದೆ. ಕಾರಣ ಇಷ್ಟೇ, ಇವತ್ತಿನ ದಿವಸ ನಮ್ಮ ಮೆಡಿಕಲ್ ಪ್ರೊಫೆಷನ್ ಯಾವ ಸೇಫ್ಟಿ ಅಥವಾ ಯಾವ ಪ್ರೊಫೆಷನ್ ಮಾಡೋದು ತುಂಬ ಕಷ್ಟ ಆಗಿದೆ. ಸ್ಪೆಷಲಿ ಲೇಡಿ ಡಾಕ್ಟರ್ಗಳು ನಾವು ಟೈಮ್ ಇಲ್ಲದ ಟೈಮ್ನಲ್ಲಿ ಅಟೆಂಡ್ ಮಾಡಬೇಕಾಗುತ್ತೆ. ಅನ್ಸೇಫ್ ಅಟ್ಮಾಸ್ಫಿಯರ್ ಇದೆ. ಇಂಥ ಟೈಮ್ನಲ್ಲಿ ಒಂದು ರೇಪ್ ಆ್ಯಂಡ್ ಮರ್ಡರ್ ಆದ ಕೇಸನ್ನು ಪ್ರೊಟೆಸ್ಟ್ ಮಾಡುವಂಥ ಸಮಯದಲ್ಲಿ ಕಲ್ಕತ್ತಾದಲ್ಲಿ ಬೇರೆ ಬೇರೆ ಗುಂಡಾಗಳು ಬಂದು ಅಟ್ಯಾಕ್ ಮಾಡಿ ಪ್ರೊಟೆಸ್ಟ್ ಮಾಡುವಂಥ ಡಾಕ್ಟರ್ಸ್ ಮೇಲೆ ಮ್ಯಾನ್ ಹ್ಯಾಂಡಲ್ ಮಾಡಿದ್ದಾರೆ. ಅಲ್ಲಿರುವಂಥ ಎನ್ವಿರಾನ್ಮೆಂಟನ್ನು ಹಾಳು ಮಾಡಿದ್ದಾರೆ. ಅಲ್ಲಿರುವಂಥ ಕೇಸ್ ಆಗಿರುವಂಥ ಘಟನೆಗಳನ್ನು ಎಲ್ಲ ಎವಿಡೆನ್ಸನ್ನು ಸ್ಮ್ಯಾಶ್ ಮಾಡುವಂಥ ಕೆಲಸ ಮಾಡಿದ್ದಾರೆ. ಗುಂಡಾಯಿಸಮ್ ತೋರಿಸಿದ್ದಾರೆ. ಇದರ ಪ್ರೊಟೆಸ್ಟ್ ಆಗಿ ನ್ಯಾಷನಲ್ ವೈಡ್ ನಮ್ಮ IMA ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ನೇಷನ್ ವೈಡು ನಾವು 17 ಬೆಳಿಗ್ಗೆ 6 ಗಂಟೆಯಿಂದ 18 ಬೆಳಿಗ್ಗೆ 6 ಗಂಟೆವರೆಗೆ ನಾವು ನೇಷನ್ ವೈಡ್ ಎಲ್ಲ OPDನ ಕ್ಲೋಸ್ ಮಾಡ್ತಾಯಿದ್ದೀವಿ. ಮೆಡಿಕಲ್ ಸರ್ವಿಸಸ್ ಕ್ಲೋಸ್ ಮಾಡ್ತಾಯಿದ್ದೀವಿ. ಓನ್ಲಿ ಎಮರ್ಜೆನ್ಸಿ ಸರ್ವಿಸಸ್ ಮಾತ್ರ ನಾವು ಕೊಡಬೇಕು ಅಂತ ಡಿಸೈಡ್ ಮಾಡ್ತೀವಿ. ಹೀಗಾಗಿ ಈ ವಿಷಯನ ತಮ್ಮ ಎಲ್ಲರ ಗಮನಕ್ಕೆ ತಿಳಿಸ್ತಾ ಸಾರ್ವಜನಿಕರು ಈ ವಿಷಯ ಬಗ್ಗೆ ಕೋಆಪರೇಟ್ ಮಾಡಬೇಕು ಮತ್ತು ಇದರ ವಿಷಯವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ತಾವು ನಮಗೆ ಸಪೋರ್ಟ್ ಕೊಡಬೇಕು ಅಂತ ನಾವು ನಮ್ಮ IMA ಸಾಗರದ ಪರವಾಗಿ ನಮ್ಮೆಲ್ಲ ಡಾಕ್ಟರ್ಸ್ ಪರವಾಗಿ ನಾನು ಕೇಳ್ತೀನಿ. ಈ ಸಂದರ್ಭದಲ್ಲಿ ಡಾಕ್ಟರ್ ಕಿಶನ್ ಭಾಗವತ್, ಡಾಕ್ಟರ್ ರಾಜನಂದಿನಿ ಕಾಗೋಡು, ಡಾಕ್ಟರ್ ಪುಟ್ಟಪ್ಪ ಬೇತೂರು, ಡಾಕ್ಟರ್ ಶಿವಯೋಗಿ ಬಿ ಮಂಡಕ್ಕಿ, ಡಾಕ್ಟರ್ ರವಿಕಿರಣ್, ಡಾಕ್ಟರ್ ಶಶಿಕುಮಾರ್, ಡಾಕ್ಟರ್ ಪ್ರಸನ್ನ ಇನ್ನಿತರರು ಹಾಜರಿದ್ದರು.